ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಆಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ರಿಂದ 22ರವರೆಗೆ ಓದುತ್ತೇನೆ. ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಿಯಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೂ ದೇವರು ನಮ್ಮ ಹೃದಯದಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನೂ ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸುವೆವು. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯವುಂಟು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಂಬುದೇ. ಈ ಒಂದು ಓದಿದ ಕೆಲವು ವಚನಗಳಿಗೆ ಒಂದು ಶಿರೋನಾಮ ಕೊಟ್ಟರೆ ಅದಕ್ಕೆ ಕ್ರೈಸ್ತರಲ್ಲಿ ಅಂದರೆ ವಿಶ್ವಾಸಿಗಳಲ್ಲಿ ಇರಬೇಕಾದಂಥ ವಿಶ್ವಾಸಾರ್ಹ ಅಥವಾ ಕ್ರೈಸ್ತರಲ್ಲಿ ಇರಬೇಕಾದಂಥ ಒಂದು ದೃಢ ನಂಬಿಕೆ. ದ ಕ್ರಿಶ್ಚಿಯನ್ ಕಾನ್ಫಿಡೆನ್ಸ್ ಕುಡ್ ಬಿ ಎ ಗುಡ್ ಟೈಟಲ್ ಫಾರ್ ದ ವರ್ಸಸ್ ದಟ್ ವಿ ಹ್ಯಾವ್ ರೆಡ್. ಈ ವಿಶ್ವಾಸಾರ್ಹ ಅಥವಾ ಕ್ರೈಸ್ತರ ದೃಢ ನಂಬಿಕೆ ಎಂಬತಕ್ಕಂಥದ್ದು ಹೆಚ್ಚು ಕಡಿಮೆ ಈ ಪತ್ರಿಕೆಯ ಕಡೇ ಭಾಗದಲ್ಲಿ ಸಂತ ಯೋಹಾನನು ಪ್ರಸ್ತಾಪಿಸುತ್ತಿರುವಾಗ ಒಂದನ್ನು ನಾವು ಮರೆಯಬಾರದು. ಏನಂತಂದರೆ, ಆತನು ತಾನೇ ಒಬ್ಬ ಒಳ್ಳೆಯ ಸಭಾಪಾಲಕನಾಗಿದ್ದ. ಆತನ ಮುಖ್ಯ ಉದ್ದೇಶವೇನಂತಂದರೆ, ಆತನ ಸಭಿಕರು, ಆತನಿಗೆ ಸಂಬಂಧಪಟ್ಟ ವಿಶ್ವಾಸಿಗಳು ಅವರನ್ನು ದೈವಶಾಸ್ತ್ರದಲ್ಲಾಗಲಿ ಅಥವಾ ತತ್ವಜ್ಞಾನದ ವಿವಾದ ಚರ್ಚೆಗಳಲ್ಲಾಗಲಿ ಆತನು ಇವರನ್ನು ಸಿದ್ಧಪಡಿಸಬೇಕೆಂಬ ಉದ್ದೇಶ ಇರಲಿಲ್ಲ. ಬದಲಾಗಿ ತಮ್ಮ ಎಲ್ಲ ವಿಶ್ವಾಸಿಗಳು, ತಮ್ಮ ಎಲ್ಲ ಸಭೆಯ ಸದಸ್ಯರು ಕ್ರೈಸ್ತ ನಂಬಿಕೆಯಲ್ಲಿ ಸ್ಥಿರಪಡಬೇಕು ಮತ್ತು ಅವರು ನಂಬಿದಂಥ ದೇವರ ವಾಕ್ಯದಲ್ಲಿ ಆಳವಾದ ರೀತಿಯಲ್ಲಿ ನೆಲೆಗೊಂಡಿರಬೇಕೆಂಬ ಉದ್ದೇಶವೇ ಆತನದಾಗಿತ್ತು ಮತ್ತು ಅದು ಎಲ್ಲ ಸಭಾಪಾಲಕರದು ಸಹ ಆಗಿದೆ. ದ ಥೀಮ್ ಆಫ್ ಕಾನ್ಫಿಡೆನ್ಸ್ ಆಫ್ ಎ ಕ್ರಿಶ್ಚಿಯನ್ ಆರ್ ಎ ಬಿಲೀವರ್ ಅಪಿಯರ್ಸ್ almost at the end of this epistle. When John is talking about a Christian's confidence in God, we should not forget that he was a good pastor. His concern, his desire for his parishioners was to establish them strongly, firmly in the Christian faith, rather than engaging them in some kind of a philosophical or theological arguments. John himself was certainly a philosopher and a theologian, but he did not want that his followers should be engaged in that more than they are established in the Christian faith. ನಿತ್ಯ ಜೀವದ ಬಗ್ಗೆ ಸಂತ ಯೋಹಾನನು ಈಗಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ ವಚನಗಳಲ್ಲಿ ಮಾತನಾಡುತ್ತಿದ್ದಾನೆ. ಆದರೆ ಈಗ ಇಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗಿರಬೇಕಾದಂಥ ಒಂದು ವಿಶ್ವಾಸಾರ್ಹ ಏನು, ಒಂದು ದೃಢ ನಂಬಿಕೆ ಏನು, ದೇವರಲ್ಲಿ ಆಳವಾದ ಭರವಸೆ ಯಾವ ರೀತಿಯಲ್ಲಿ ಇರಬೇಕೆಂಬ ಉದ್ದೇಶದಿಂದಲೇ ಈ ಒಂದು ವಿಶ್ವಾಸಾರ್ಹತೆಯ ಬಗ್ಗೆ ಈತನು ಹಂಚಿಕೊಳ್ಳುತ್ತಿದ್ದಾನೆ. ಏನು ವಿಶ್ವಾಸಾರ್ಹತೆ ಅಂದರೆ ಏನು? John has already talked about eternal life in the preceding chapters and verses. But his desire right now is that
his church members or his parishioners or the believers should have that unmistakable assurance which has become deep in their spiritual life, which will lead to having confidence in God. Therefore, the theme of Christian confidence is very appropriate here. ಮೊದಲನೇದಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ ವಿಶ್ವಾಸಾರ್ಹದ ಅಗತ್ಯತೆ ಏನು? ದೇವರಲ್ಲಿ ನಮಗೆ ಇರಬೇಕಾದ ದೃಢ ನಂಬಿಕೆಯ ಅಗತ್ಯತೆ ಏನು? 19ನೇ ವಚನ ಓದ್ತೇನೆ ಅದೇ ಅಧ್ಯಾಯ. ಏನಂತಂದರೆ, ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ. ಯಾವ ಸತ್ಯ? ಯಾವುದರಿಂದ ತಿಳಿಯುತ್ತದಂತಂದರೆ, ನಮ್ಮಲ್ಲಿ ದೇವರ ದೃಢ ವಿಶ್ವಾಸ, ನಂಬಿಕೆ ಇದೆ ಎಂಬುದು. ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ. ಯಾವುದರಿಂದಲೇ? ವಿಶ್ವಾಸ, ದೃಢ ನಂಬಿಕೆ ದೇವರಲ್ಲಿ ಇರುವುದರಿಂದ. ಎಲ್ಲ ಸಭಾಪಾಲಕರ ಕಾಳಜಿ ಏನಂತಂದರೆ, ಇಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿದ್ದ ಹಾಗೆ ನಮ್ಮೆಲ್ಲ ಅನುಯಾಯಿಗಳು ಅಥವಾ ನಮ್ಮೆಲ್ಲ ವಿಶ್ವಾಸಿಗಳು ದೇವರ ಭಕ್ತಿ ಭಯದಲ್ಲಿ ಮುಂದುವರಿಯಬೇಕು, ಬೆಳವಣಿಗೆ ಹೊಂದಬೇಕು. ದೇವರಲ್ಲಿ ಕಪಟವಿಲ್ಲದ, ಅಪ್ಪಟವಾದ, ದೃಢವಾದ ನಂಬಿಕೆ ಇರಬೇಕು. ವಿಶ್ವಾಸಗಳಲ್ಲಿ ಯಾವ ರೀತಿಯ ಖಿನ್ನತೆ ಇರಬಾರದು, ಯಾವ ರೀತಿಯ ನಿರಾಶೆ ಇರಬಾರದೆಂಬುದೇ ಪಾಲಕರ ಕಾಳಜಿ. ಯಾಕಂತಂದರೆ ಒಂದು ವಿಶ್ವಾಸಿಯ ಜೀವನದಲ್ಲಿ ಖಿನ್ನತೆ, ಕಾಳಜಿ, ಚಿಂತೆ ಮತ್ತು ಸಂಶಯಗಳು, ಅಪಜಯ ಇದ್ದರೆ ಅವು ಅಪಾಯಕರ ಎಂಬುದಾಗಿ ಎಲ್ಲ ಪಾಲಕರಿಗೂ ಸಹ ಗೊತ್ತು. ಆಲ್ ಕ್ರಿಶ್ಚಿಯನ್ಸ್ desire confidence in God, and this is what every pastor wants, that their members should have absolute confidence in God. Pastors always ensure that their flock will have this unmistakable assurance in God, because dejection, despondency, failure and disappointment in the lives of the believers is dangerous. It will not help a believer to grow in the Christian faith. 20ನೇ ವಚನದಲ್ಲಿ, ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೆ. ವಿಶ್ವಾಸಿಗಳ ಹೃದಯಗಳಲ್ಲಿ ಒಂದು ದೂಷಣೆ ಇರಬಾರದು, ಒಂದು ಖಂಡನೆ ಇರಬಾರದು. ಇಲ್ಲಿ ಸಂತ ಯೋಹಾನನು ಹೃದಯ ಎಂಬ ಶಬ್ದವನ್ನು ಉಪಯೋಗ ಮಾಡುವುದರ ಮೂಲಕ ಕೇವಲ ಏನೋ ಒಂದು ವ್ಯಕ್ತಿತ್ವದ ಒಂದು ಭಾಗವನ್ನೇ ಆತನು ಇಲ್ಲಿ ಆಲೋಚನೆ ಮಾಡ್ತಿಲ್ಲ. ಹೃದಯ ಎಂಬುದಾಗಿ ಹೇಳುವಾಗ ಸಂತ ಯೋಹಾನನು ಇಡೀ ವ್ಯಕ್ತಿತ್ವವನ್ನೇ ಆವರಿಸುವ ಒಂದು ವಿಷಯವನ್ನು ಆತನು ಹೇಳ್ತಾ ಇದ್ದಾನೆ. ಇದು ಕೇವಲ ಒಂದು ನೈತಿಕ ಪ್ರಜ್ಞೆಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ. By using the word heart, if he says in verse 20, if our heart does not condemn us. When he talks about the heart, he is not only talking about just one organ of the entire body. On the other hand, he is talking about the total personality of a believer, the entire personality, and not merely a moral sense which is directly related to the heart. ನಮ್ಮ ಚಂಚಲ ಮನಸ್ಸು, ನಮ್ಮಲ್ಲಿ ಆಗತಕ್ಕಂಥ ಏರುಪೇರುಗಳು, ಬದಲಾವಣೆಗಳು, ಅವಿಶ್ವಾಸ, ನಿಶ್ಚಯ ಇಲ್ಲದೆ ಇರುವುದು ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥದ್ದಾಗಿದೆ. ವಿಶ್ವಾಸಿಗಳ ಚಿಂತನೆಯ ಸ್ವಭಾವ, ಅನೇಕ ರೀತಿಯ ಭಾವಗಳು ಕ್ರೈಸ್ತರ ಬಾಳಿನ ಮೇಲೆ ಪರಿಣಾಮ ಮಾಡ್ತಕ್ಕಂಥದ್ದು. ನಮ್ಮನ್ನು ಕುಗ್ಗಿಸುವ, ನಮ್ಮನ್ನು ತಗ್ಗಿಸುವ, ನಮಗೆ ನಿರಾಶೆಗಳನ್ನು ಉಂಟು ಮಾಡುವ ಭಾವಗಳು ಬರುವುದು ಸಹಜ.
ಇವೆಲ್ಲವುಗಳಿಂದ ನಾವು ತೆರೆಗಡೆ ಹೊಂದಿ, ಇವೆಲ್ಲವುಗಳನ್ನು ನಾವು ಜಯಿಸಿ ದೇವರಲ್ಲಿ ನಿಜವಾದಂಥ ಭರವಸೆಯುಳ್ಳವರು, ವಿಶ್ವಾಸವುಳ್ಳವರಾಗಿರಬೇಕೆಂಬುದೇ ಸಂತ ಯೋಹಾನನ ಕಾಳಜಿ ಇಲ್ಲಿ. In a Christian's life, there is a time of shifting, instability in emotional life. And all these can destroy the confidence that a Christian has in God. And this affects the life of a believer. And many people go through this kind of a depression and desolation, a feeling of being forlorn. Once Martin Luther began his prayer by saying, "Oh God, are you dead?" Many believers go through such situation of despondency. ಒಮ್ಮೆ ಮಾರ್ಟಿನ್ ಲೂಥರ್ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರು ಏನು ಪ್ರಾರ್ಥನೆ ಮಾಡಿದರೆಂದರೆ, "ಓ ದೇವರೇ, ನೀನು ಬದುಕಿರುವೆಯೋ?" ಸಂಶಯ. ನಮ್ಮನ್ನು ಏರುಪೇರು ಮಾಡುವ ಭಾವನೆಗಳು ಬರುವುದು. ಅನೇಕ ವಿಶ್ವಾಸಿಗಳು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಂಶಯ, ಹೆದರಿಕೆಗಳಿಗೆ ತುತ್ತಾಗಬಹುದು. ಈ ಕಾರಣದಿಂದ ನಮ್ಮ ಹೃದಯವು ನಮ್ಮನ್ನು ಖಂಡಿಸುತ್ತದೆ ಎಂಬುದಾಗಿ ಸಂತ ಯೋಹಾನನು ಇಲ್ಲಿ ಹೇಳ್ತಾನೆ. ಬಾಳಿನಲ್ಲಿರ್ತಕ್ಕಂಥ ಬೆಳಕು ಬದಲಾವಣೆಯಾಗಿ ಕತ್ತಲೆ ಆಗಲಿಕ್ಕೆ ಸಾಧ್ಯ ಇದೆ. Sometimes our hearts condemn us. There are shadows of pain, doubt, uncertainty and failure which can darken the light that is there in our lives. 1ನೇ ಶತಮಾನದ ಕ್ರೈಸ್ತ ಸಭೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಇತ್ತು. ನಾವೇ ನೆನೆಸ್ತೇವೆ, 21ನೇ ಶತಮಾನದ ಸಭೆಯಲ್ಲಿಯೂ ಸಹ ಇಂಥ ಪರಿಸ್ಥಿತಿಯೇ ಇಲ್ಲವೇ? ನಮ್ಮಲ್ಲಿ ಚಿಂತೆ, ನಮ್ಮಲ್ಲಿ ಸಂದೇಹ, ನಮ್ಮಲ್ಲಿ ವ್ಯಾಕುಲ, ನಮ್ಮಲ್ಲಿ ನೋವು, ನಮ್ಮಲ್ಲಿ ಏರುಪೇರು ಇಲ್ಲವೇ ಇಂದು 21ನೇ ಶತಮಾನದಲ್ಲಿ? ಇಂಥ ಒಂದು ವಾತಾವರಣಕ್ಕೆ ಕಾರಣವೇನು? ಇವೆಲ್ಲವುಗಳನ್ನು ಸಂತ ಯೋಹಾನನು ಪರಿಶೀಲನೆ ಮಾಡಿ ನಮಗೆ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ನಮ್ಮ ಮುಂದೆ ಇಡುತ್ತಾ ಇದ್ದಾನೆ. This was the situation in the first century Christians. They were afraid, there were doubts, there was dejection and despondency among the believers. Is it not true of the 21st century too? The atmosphere of anxiety, the atmosphere of fear and failure envelops even the 21st century Christians. What is the reason? ಈ ಒಂದು ಪರಿಸ್ಥಿತಿಗೆ, ಇಂಥ ಒಂದು ವಾತಾವರಣಕ್ಕೆ ಕಾರಣವೇನು? ಕಾರಣ 21, 22 ವಚನಗಳಲ್ಲಿ ನಾವು ಓದಿದ ಹಾಗೆ ಬರೆಯಲ್ಪಟ್ಟಿದೆ. ಕಾರಣ ಏನಂದರೆ, ಮೊದಲನೇದಾಗಿ ಉತ್ತರ ಸಿಕ್ಕದ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದಿದ್ದರೆ ನಾವು ಹಿಂಜಾರಿ ಹೋಗ್ತೇವೆ. ನಮ್ಮಲ್ಲಿ ಕಲೋಹಲ, ನಮ್ಮಲ್ಲಿ ಚಿಂತೆ, ನಮ್ಮಲ್ಲಿ ದುಃಖ ಬರಲಿಕ್ಕೆ ಸಾಧ್ಯ. 21, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿದ್ದರೆ ಏನು ಬೇಡಿಕೊಂಡರೂ ಹೊಂದುವೆವು. ಪ್ರಾರ್ಥನೆಗೆ ಉತ್ತರ. ಆದರೆ ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಪ್ರಾರ್ಥನೆಗೆ ಉತ್ತರ ಇಲ್ಲ. ಆದ್ದರಿಂದ ಕುಗ್ಗಿ ತಗ್ಗಿ ನೆಲಸಮಕ್ಕೆ ಎಳೆದಂಥ ಜೀವನ ಆಗ್ತದೆ. ಇದೇ ಕಾರಣ. The reason for this atmosphere of anxiety even in the 21st century exists because our prayers are not answered. Why? Why aren't our prayers answered? He gives the reason in verse 21. If we don't abide in Him, if our hearts condemn us, on the other hand, if our hearts don't condemn us and if we abide in Him, our prayers are answered. ಈ ಕುಸಿದ, ಈ ಕುಗ್ಗಿದ
ನಿರಾಶೆಯ ಬಳಲಿದ ಬಾಳಿನಲ್ಲಿ ಇಂದು ನೀವಿರುವಿರಾ? ಯೋಚನೆ ಮಾಡಬೇಕಲ್ಲವೇ? ಭಯ, ಹೆದರಿಕೆ, ವ್ಯಾಕುಲತೆ ತೆಗೆದು ವಿಶ್ವಾಸದಲ್ಲಿ ನಮ್ಮನ್ನು ಸ್ಥಿರ ಮಾಡ್ತಕ್ಕಂಥದ್ದು ದೇವರ ವಾಕ್ಯ. ಸಂತ ಯೋಹಾನನು ಇದನ್ನು ನಮ್ಮ ಮುಂದಿಟ್ಟು ನಮ್ಮನ್ನು ವಿಶ್ವಾಸಾರ್ಹತೆಯಲ್ಲಿ ಮುಂದುವರಿಸಬೇಕೆಂಬ ಪ್ರಯತ್ನ ನಡೆಸುತ್ತಿದ್ದಾನೆ. ನಿರ್ಭಯಕ್ಕೆ ನಮ್ಮನ್ನು ನಡೆಸುವವರು ಯಾರು? ಹೆದರಬೇಡಿ, ಕಳವಳಗೊಳ್ಳಬೇಡಿ ಎಂಬುದಾಗಿ ನಮ್ಮನ್ನು ಹೇಳುವವರು ಯಾರು? ನಮಗೆ ಧೈರ್ಯ ಕೊಡುವವರು ಯಾರು? ನಮಗೆ ಧೈರ್ಯ ಕೊಡ್ತಕ್ಕಂಥದ್ದು ದೇವರ ವಾಕ್ಯ. ಇಂದು ದೇವರ ವಾಕ್ಯದ ಸೇವೆ ನಮ್ಮ ಹೃದಯಕ್ಕೆ ಮುಟ್ಟಿಸತಕ್ಕಂಥದ್ದು ಪವಿತ್ರಾತ್ಮನ ಕೆಲಸವೇ ಅಲ್ಲವೇ? ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡುವಾಗ ಯೋಹಾನ 3:8 ಹೀಗೆ ಆತನು ಹೇಳ್ತಾನೆ. ಏನಂತಂದರೆ, ಸ್ವಾಮಿ ಹೇಳಿದ್ದನ್ನು ಕೇಳಿ, ಗಾಳಿಯು ಮನಸ್ಸು ಬಂದು ಕಡೆ ಎಲ್ಲಿ ಬೀಸುತ್ತೆ ಅದರ ಸಪ್ಪಳ ಮಾತ್ರ ನೀನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುವುದೋ ಎಲ್ಲಿಗೆ ಹೋಗುವುದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರು ಹಾಗೆಯೇ. ಇಂದು ನಮ್ಮ ಜೀವನದಲ್ಲಿ ದೇವರಾತ್ಮನ ಕೆಲಸ ನಡೆಯುತ್ತಿದ್ದರೆ ಪ್ರಾರ್ಥನೆಗಳಿಗೆ ಉತ್ತರ, ಆತನ ಪ್ರಸನ್ನತೆ ಇದ್ದರೆ, ಆತನ ಸೇವೆ, ಪವಿತ್ರಾತ್ಮನ ಸೇವೆ ನಮ್ಮ ಜೀವನದಲ್ಲಿದ್ದರೆ ನಮಗೆ ಸಮಾಧಾನ, ಕಲಹಲ ಇಲ್ಲ, ದುಃಖ, ಕಣ್ಣೀರು, ಗೋಳಾಟ ಇರುವುದಿಲ್ಲ. ನಮ್ಮ ಹೃದಯವು ನಮ್ಮನ್ನು ಖಂಡಿಸುವುದಿಲ್ಲ. The confidence and assurance comes to us by the work of the Holy Spirit. Jesus said in John 3:8, God's Spirit is like the wind. It blows where it will. You do not know. If you are not able to find answers to your prayers, you do not know. What? You do not know the ministry of the Holy Spirit, the Spirit of God which brings the word to your heart. ನಮಗಿಂದು ಪ್ರಿಯರೇ ಖಂಡನೆ ಬೇಡ, ನಮಗೆ ಖಾತ್ರಿ ಬೇಕು. ದೇವರ ನಡೆಸುವಿಕೆಯ ಖಾತ್ರಿ, ಭರವಸೆ, ವಿಶ್ವಾಸ ನಮಗೆ ಅಗತ್ಯ. ಹೇಗೆ ಸಿಗ್ತದೆ? 20ನೇ ವಚನ, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು ಎಂಬುದಾಗಿ 20ನೇ ವಚನದಲ್ಲಿ ಹೇಳ್ತಾನೆ. ಎಲ್ಲವನ್ನು ಬಲ್ಲವನಾಗಿದ್ದಾನ ಆತನು. ನಮ್ಮ ಹೃದಯಕ್ಕಿಂತ ಆತನು ದೊಡ್ಡವನು. ನಮ್ಮ ವಿಶ್ವಾಸ, ನಮ್ಮ ಭರವಸೆ ನಮ್ಮಲ್ಲಿ ಕೇಂದ್ರಿತವಾಗಿರಬಾರದು, ಬದಲಾಗಿ ದೇವರಲ್ಲಿ ಕೇಂದ್ರಿತ ಆಗಿರಬೇಕು. We do not want condemnation today. We need confidence in God. We need God's guidance and God's love. How is it possible? Verse 20 is the answer. God is greater than our hearts. He knows everything. So come to Him. God is objective. He looks at everybody in a dispassionate way and He loves you. He loves me. ಆದ್ದರಿಂದ ಮೊದಲನೇ ಮೆಟ್ಟಲು ನಾವೇನು ತಿಳ್ಕೊಳ್ಬೇಕು? ದೇವರು ದೊಡ್ಡವನು. ನಾನಲ್ಲ, ನನ್ನ ವ್ಯಕ್ತಿತ್ವವಲ್ಲ, ನನ್ನ ಘನತೆ, ಗಣ್ಯತೆ, ಕೆಲಸ ಕಾರ್ಯಗಳಲ್ಲ. ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು. ನಮಗೆ ತೊಂದರೆ ಏನಂತಂದರೆ ನಾವೇ ಎಂಬತಕ್ಕಂಥ ನಮ್ಮಲ್ಲಿ ಇರುವ ಅಹಂಭಾವ. The trouble is that we cannot get out of ourselves, our ego, but it is God. God who can change our lives, who can change our heart and who can answer our prayers. ಒಮ್ಮೆ ಒಂದು ಕ್ಷಣ ನೀವು ಈ ದೇವರನ್ನು ದೃಷ್ಟಿಸಿ ನೋಡಿ. ಯೇಸು ಕ್ರಿಸ್ತನ ಬಳಿಗೆ ನಿಮ್ಮ ದೃಷ್ಟಿಯನ್ನು ನೀವು ಹಾಯಿಸಿ, ನಿಮ್ಮ ಜೀವನದಲ್ಲಿ ಬದಲಾವಣೆ, ನಿಮ್ಮ ಎಲ್ಲ ವಿಪತ್ತು ಆಪತ್ತುಗಳನ್ನು, ನಿಮ್ಮೆಲ್ಲ ನಿರಾಶೆ ನಿರ್ಗತಿಗಳನ್ನು, ನೋವು ಚಿಂತಾಭಾರಗಳನ್ನು ಪರಿವರ್ತನೆ ಮಾಡಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ದೇವರು ಈತನು ಆಗಿದ್ದಾನೆ. Look at Jesus once. Look at the God who has sent Jesus and your life will be transformed. Your prayers will be answered. ಇಂಥ ಯೇಸು ಕ್ರಿಸ್ತನ ಬಗ್ಗೆ ಬನ್ನಿ ಎಂಬುದಾಗಿ ಸಂತ ಯೋಹಾನನು ನಮಗೆ ಆಹ್ವಾನ ಕೊಡುತ್ತಿದ್ದಾನೆ. ನಮ್ಮ ವಿಶ್ವಾಸಾರ್ಹ ದೇವರಲ್ಲಿಯೇ ಪ್ರಾರ್ಥನೆ ಮಾಡೋಣ.
ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಗಲಿಬಿಲಿ, ಕಲೋಹಲ, ನಿರಾಶೆ, ನಿರ್ಗತಿ, ಕುಗ್ಗಿದ ತಗ್ಗಿದ ಸ್ವಭಾವವುಳ್ಳಂಥ ಜೀವನವನ್ನು ನೀನು ನಿನ್ನ ಹಸ್ತದಲ್ಲಿ ತಕ್ಕೊಂಡು ಪರಿವರ್ತನೆ ಮಾಡಬೇಕೆಂದು ನಿನ್ನ ಮುಂದೆ ಬಂದಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲವೆಂದು ನಮಗೆ ಗೊತ್ತಾಗಿದೆ. ಕಾರಣ ನಮ್ಮ ಹೃದಯವೇ ನಮ್ಮನ್ನು ಖಂಡಿಸುತ್ತಾ ಇದೆ, ದೋಷಿಗಳೆಂದು ನಿರ್ಣಯಿಸುತ್ತಿದೆ. ನಮ್ಮನ್ನು ಕ್ಷಮಿಸು. ನಮಗೆ ಹೊಸ ಜೀವನ ಬೇಕು. ನಮಗೆ ಆಶೆ ಇರತಕ್ಕಂಥದ್ದು ನಿನ್ನ ಮೇಲೆಯೇ, ಈ ಲೋಕದ ಮೇಲೆ ಅಲ್ಲ ಎಂಬುದಾಗಿ ನಾವು ನಿನ್ನ ಮುಂದೆ ಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಬೇಕೆಂದು ಮತ್ತು ನಮ್ಮನ್ನು ಪರಿವರ್ತನೆ ಮಾಡಿ ನಿನ್ನ ಶಾಂತಿ ಸಮಾಧಾನದಿಂದ ಕಳುಹಿಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.